ನಮಸ್ಕಾರ. ಸಿನಿಮಾ ಸುದ್ದಿಗಳ ಸುಂದರ ಅನಾವರಣ ಫಿಲ್ಮಿ ಚಕ್ರಗೆ ಸ್ವಾಗತ. ನಾನು ರಚನಾ ನಂಜುಂಡ. ಫಿಲ್ಮಿ ಚಕ್ರ ಶುರು ಮಾಡೋಣ ಮೊದಲನೇ ಪಿಕ್ಚರ್ನಿಂದ. ಬಾಲಿವುಡ್ ಕಿಲಾಡಿ ಅಕ್ಷಯ್ ಕುಮಾರ್ ಸಾಲು ಸೋಲುಗಳಿಂದ ಕಂಗೆಟ್ಟು ಹೋಗಿದ್ರು. ಆದ್ರೆ ಈಗ ಒಬ್ಬ ಹಳೇದು ಸಿಕ್ಕಿದ್ದೇ ತಡ. ಕಿಲಾಡಿ ಬಾಕ್ಸ್ ಆಫೀಸ್ ನಲ್ಲಿ ಮತ್ತೆ ಗರ್ಜಿಸ್ತಾ ಇದ್ದಾರೆ. ಹೌದು, ಸುಮಾರು 14 ವರ್ಷಗಳ ನಂತರ ಒಂದಾದ ಅಕ್ಷಯ್ ಪ್ರಿಯದರ್ಶನ್ ಜೋಡಿಯ ಬೂತ್ ಬಂಗ್ಲಾ ಈಗ 100 ಕೋಟಿ ಕ್ಲಬ್ ಸೇರಿದೆ. ಆ ದೆವ್ವದ ಬಂಗ್ಲೆಯಲ್ಲಿ ನಡೆದ ಕಲೆಕ್ಷನ್ ಕರಾಮತ್ತು ಹೇಗಿದೆ? ಅಕ್ಷಯ್ ಕುಮಾರ್ ಅಂದ್ರೆ ಕಾಮಿಡಿ, ಅಕ್ಷಯ್ ಕುಮಾರ್ ಅಂದ್ರೆ ಫುಲ್ ಎಂಟರ್ಟೈನ್ಮೆಂಟ್. ಆದ್ರೆ ಕಳೆದ ಕೆಲ ದಿನಗಳಿಂದ ಇವರ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಸೌಂಡ್ ಮಾಡ್ತಾ ಇರಲಿಲ್ಲ. ಆದ್ರೆ ಈಗ ಹಾರರ್ ಕಾಮಿಡಿ ಅನ್ನೋ ಪಕ್ಕಾ ಫಾರ್ಮುಲಾ ಕೈ ಹಿಡಿದಿದೆ. ಅಕ್ಷಯ್ ಮತ್ತು ನಿರ್ದೇಶಕ ಪ್ರಿಯದರ್ಶನ್ ಕಾಂಬಿನೇಷನ್ ನ ಬೂತ್ ಬಂಗ್ಲಾ ಸಿನಿಮಾ ರಿಲೀಸ್ ಆದ 9 ದಿನಕ್ಕೆ 100 ಕೋಟಿ ರೂಪಾಯಿ ಗಳಿಸಿ ಗೆಲುವಿನ ನಗೆ ಬೀರುತ್ತಿದೆ. ಕಲೆಕ್ಷನ್ ಲೆಕ್ಕಾಚಾರ ನೋಡಿದ್ರೆ ಮೊದಲ ವಾರದಲ್ಲೇ ಈ ಸಿನಿಮಾ 84 ಕೋಟಿಗೂ ಅಧಿಕ ಹಣ ಬಾಚಿಕೊಂಡಿತ್ತು. ಇನ್ನು ಎರಡನೇ ಶನಿವಾರ 10.75 ಕೋಟಿ ಕಲೆಕ್ಷನ್ ಮಾಡೋ ಮೂಲಕ ಒಟ್ಟು 100 ಕೋಟಿ ರೂಪಾಯಿಯನ್ನ ಇಂಡಿಯನ್ ಬಾಕ್ಸ್ ಆಫೀಸ್ ನಿಂದ ಲೂಟಿ ಮಾಡಿದೆ. ಬರೀ ಇಂಡಿಯಾದಲ್ಲಷ್ಟೇ ಅಲ್ಲ, ವಿದೇಶಗಳಲ್ಲೂ ಈ ಭೂತದ ಕಾಟ ಜೋರಾಗಿದೆ. ಓವರ್ಸೀಸ್ ನಲ್ಲಿ 31 ಕೋಟಿ ಗಳಿಸೋ ಮೂಲಕ ವರ್ಲ್ಡ್ ವೈಡ್ ಕಲೆಕ್ಷನ್ 135 ಕೋಟಿ ಗಡಿ ದಾಟಿದೆ. ಹೇರಾ ಫೇರಿ, ಗರಂ ಮಸಾಲಾ ಸಿನಿಮಾಗಳನ್ನ ನೆನಪಿಸೋ ಈ ಚಿತ್ರದಲ್ಲಿ ಅಕ್ಷಯ್ ಜೊತೆ ಟಬು, ವಮಿಕಾ ಗಬ್ಬಿ, ಮಿಥಿಲಾ ಪಾಲ್ಕರ್ ಮತ್ತು ಕಾಮಿಡಿ ಕಿಂಗ್ ರಾಜ್ಬಲ್ ಯಾದವ್ ಸಖತ್ ರಂಜಿಸ್ತಾ ಇದ್ದಾರೆ. ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದ್ರೂ ಸಹ ಅಕ್ಷಯ್ ಫ್ಯಾನ್ಸ್ ಮಾತ್ರ ಸಿನಿಮಾ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಬಾಲಿವುಡ್ ಅಂಗಳದಲ್ಲಿ ಈಗ ಹೊಸದೊಂದು ಧಮಾಕ ಸದ್ದು ಮಾಡ್ತಾ ಇದೆ. ಅದಕ್ಕೆ ಕಾರಣ ರಣವೀರ್ ಸಿಂಗ್ ನಟನೆಯ ಧುರಂಧರ್ ಸಿನಿಮಾ. ಈ ಸಿನಿಮಾ ಎಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂದ್ರೆ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಈ ಚಿತ್ರದ ಮೇಕಿಂಗ್ ವಿಡಿಯೋ ಕೂಡ ಥಿಯೇಟರ್ ನಲ್ಲಿ ರಿಲೀಸ್ ಆಗ್ತಿದೆ. ಹೌದು, ಆದಿತ್ಯಧರ್ ಅಂಡ್ ಟೀಮ್ ಈ ಬಾರಿ ಸಖತ್ತಾಗಿಯೇ ಪ್ಲಾನ್ ಮಾಡ್ಕೊಂಡಿದೆ. ಕೇವಲ ಸಿನಿಮಾ ಮಾತ್ರವಲ್ಲ, ಅದರ ಬಿಹೈಂಡ್ ದ ಸೀನ್ಸ್ ಮ್ಯಾಜಿಕ್, ನಟರ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಹಾಗೂ ಸಿನಿಮಾದ ಹಿಂದಿರೋ ಅಸಲಿ ಶ್ರಮವನ್ನ ಜನರಿಗೆ ಬಿಗ್ ಸ್ಕ್ರೀನ್ ಮೇಲೆ ತೋರಿಸೋಕೆ ಚಿತ್ರತಂಡ ಸಜ್ಜಾಗಿದೆ. ಒಟ್ಟಿನಲ್ಲಿ ಧುರಂಧರ್ ಮೇಕಿಂಗ್ ಮೂಲಕವೇ ಹೊಸ ದಾಖಲೆ ಬರೆಯೋಕೆ ಕಿಕ್ ಸ್ಟಾರ್ಟ್ ಮಾಡಿದೆ. ಸಿನಿಮಾ ಲೋಕದಲ್ಲಿ ಈಗ ಮೃಣಾಲ್ ಠಾಕೂರ್ ಅವರದ್ದೇ ಹವಾ. ಅದರಲ್ಲೂ ಸೌತ್ ಸಿನಿಮಾ ವರ್ಸಸ್ ಬಾಲಿವುಡ್ ಅಂತ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಚರ್ಚೆ ನಡೀತಿದೆ. ಹೌದು, ಬಾಲಿವುಡ್ ಮೃಣಾಲ್ ಅವರನ್ನ ಕೇವಲ ಒಬ್ಬ ಗ್ಲಾಮರಸ್ ನಟಿಯಾಗಿ ಅಥವಾ ಒಂದು ಪ್ರಿಟಿ ಫ್ರೇಮ್ ತರಹ ನೋಡ್ತಾ ಇದ್ರು. ಸೌತ್ ಇಂಡಿಯನ್ ಸಿನಿಮಾಗಳು ಮಾತ್ರ ಅವರನ್ನ ಕಥೆಯ ನಾಯಕಿ ಅಷ್ಟೇ ಅಲ್ಲ, ಇಡೀ ಸಿನಿಮಾದ ಆತ್ಮವನ್ನೇ ನೋಡ್ತಾ ಇವೆ. ಸೀತಾರಾಮಂ ಅಂತಹ ಚಿತ್ರಗಳಲ್ಲಿ ಸಾಂಪ್ರದಾಯಿಕ ಸೀರೆಯಲ್ಲಿ ಕನ್ನಡಿಗರ ಮನಗೆದ್ದಿರೋ ಈ ಬ್ಯೂಟಿ ಬಾಲಿವುಡ್ ನಲ್ಲಿ ಪಕ್ಕಾ ಮಾಡರ್ನ್ ಅವತಾರದಲ್ಲಿ ಮಿಂಚುತ್ತಿದ್ದಾರೆ. ಮೃಣಾಲ್ ಅವರ ಈ 2 ಶೇಡ್ಸ್ ನೋಡಿರೋ ಫ್ಯಾನ್ಸ್ ಸೌತ್ ಸಿನಿಮಾಗಳೇ ಇವರ ನಟನೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮೃಣಾಲ್ ಮ್ಯಾಜಿಕ್ ಈಗ ಉತ್ತರ ಮತ್ತು ದಕ್ಷಿಣದ ನಡುವೆ ಒಂದು ಇಂಟ್ರೆಸ್ಟಿಂಗ್ ವಾರ್ ಕ್ರಿಯೇಟ್ ಮಾಡಿರೋದಂತೂ ಸುಳ್ಳಲ್ಲ. ಸೌತ್ ಇಂಡಿಯನ್ ಸ್ಟಾರ್ ಕಪಲ್ ನಾಗ ಚೈತನ್ಯ ಮತ್ತು ಶೋಭಿತಾ ಅವರ ಲೇಟೆಸ್ಟ್ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚು ಹಚ್ಚಿಸಿದೆ. ಇಂಟರ್ವ್ಯೂ ಒಂದರಲ್ಲಿ ಚೈತನ್ಯ ತನ್ನ ಪತ್ನಿ ಶೋಭಿತಾ ಬಗ್ಗೆ ಆಕೆಗೆ ಹ್ಯೂಮನ್ ಸ್ಕಿಲ್ಸ್ ಕಮ್ಮಿ ಮತ್ತು ಹುಷಾರಿಲ್ಲದಾಗ ತುಂಬಾ ಡ್ರಾಮಾ ಮಾಡ್ತಾಳೆ ಅಂತ ತಮಾಷೆಗಾಗಿ ಚುಡಾಯಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಶೋಭಿತಾ ಕೂಡ ನಾನು ಡ್ರಾಮಾ ಮಾಡಲ್ಲ, ನಿಜವಾಗಿಯೂ ಸಿಕ್ಕಾಪಟ್ಟೆ ಸುಸ್ತಾಗಿರ್ತೀನಿ ಅಂತ ತಿರುಗೇಟು ನೀಡಿದ್ದಾರೆ. ಈ ನವ ಜೋಡಿಯ ಕ್ಯೂಟ್ ಕಿತ್ತಾಟ ನೋಡಿರೋ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ರು. ಕೆಲವರು ಮಾತ್ರ ಇದು ಹಳೆಯ ಸಂಬಂಧದ ಕಹಿ ನೆನಪು ಅಂತಾನು ಚರ್ಚೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಸ್ಟಾರ್ ಕಪಲ್ ನ ಕೆಮಿಸ್ಟ್ರಿ ಈಗ ಸಖತ್ ಟ್ರೆಂಡಿಂಗ್ ನಲ್ಲಿದೆ. ಈ ವಿಡಿಯೋ ಇತ್ತೀಚೆಗಲ್ಲದಿದ್ದರೂ ನಾಗ ಚೈತನ್ಯ ಅವರ ಮುಂದಿನ ಸಿನಿಮಾ ತಂಡೇಲ್ ರಿಲೀಸ್ ಹತ್ತಿರವಿರುವಾಗ ಈ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿರೋದು ಕುತೂಹಲ ಮೂಡಿಸಿದೆ. ಬಾಲಿವುಡ್ ನ ಯಂಗ್ ಸೆನ್ಸೇಷನ್ ಜಾನ್ವಿ ಕಪೂರ್ ಅಂದ್ರೆ ಅದು ಬ್ಯೂಟಿ ಮತ್ತು ಬೋಲ್ಡ್ನೆಸ್ ನ ಪರ್ಫೆಕ್ಟ್ ಕಾಂಬಿನೇಷನ್. ಇತ್ತೀಚೆಗೆ ನಡೆದ ಗ್ರ್ಯಾಂಡ್ ಇವೆಂಟ್ ಒಂದರಲ್ಲಿ ಜಾನ್ವಿ ಮಿಂಚಿರೋ ರೀತಿ ನೋಡಿದ್ರೆ ಇವರನ್ನ ಯಾಕೆ ಇಂಡಿಯನ್ ಸಿನಿಮಾ ಫ್ಯಾಷನ್ ಐಕಾನ್ ಅಂತ ಕರೀತಾರೆ ಅನ್ನೋದು ಅರ್ಥವಾಗುತ್ತೆ. ನೆಕ್ಲೆಸ್ ನಿಂದ ಹಿಡಿದು ಅವರು ತೊಟ್ಟಿರೋ ಡ್ರೆಸ್ ವೇರ್ ವರೆಗೂ ಪ್ರತಿಯೊಂದು ಕೂಡ ನೋಡುಗರ ಕಣ್ಣು ಕುಕ್ಕುವಂತಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇವರ ಈ ಲೇಟೆಸ್ಟ್ ಅವತಾರಕ್ಕೆ ಫ್ಯಾನ್ಸ್ ಫುಲ್ ಫಿದಾ ಆಗಿದ್ದು ಜಾನ್ವಿ ಇಸ್ ಲೇಯಿಂಗ್ ಆಸ್ ಆಲ್ವೇಸ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಸಿನಿಮಾಗಳಿಗಿಂತ ಹೆಚ್ಚಾಗಿ ತಮ್ಮ ಫ್ಯಾಷನ್ ಸೆನ್ಸ್ ಮೂಲಕವೇ ಗ್ಲೋಬಲ್ ಲೆವೆಲ್ ನಲ್ಲಿ ಸದ್ದು ಮಾಡಿರೋ ಈ ಬ್ಯೂಟಿ ಬಾಲಿವುಡ್ ನ ಮುಂದಿನ ಸೂಪರ್ ಸ್ಟಾರ್ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಜಾನ್ವಿ ಕಪೂರ್ ಇತ್ತೀಚೆಗೆ ಅಂತಾರಾಷ್ಟ್ರೀಯ ಫ್ಯಾಷನ್ ಬ್ರ್ಯಾಂಡ್ ಗಳಿಗೆ ರಾಯಭಾರಿಯಾಗುತ್ತಿದ್ದು ಮೆಟ್ ಗಾಲಾ ಮತ್ತು ಕಾನ್ ಫಿಲ್ಮ್ಸ್ ಫೆಸ್ಟಿವಲ್ ನಂತಹ ವೇದಿಕೆಗಳಲ್ಲೂ ಕಾಣಿಸಿಕೊಳ್ಳುವ ನಿರೀಕ್ಷೆ ಇದೆ. ಸ್ಯಾಂಡಲ್ವುಡ್ ನ ರೋರಿಂಗ್ ಸ್ಟಾರ್ ಈಗ ಪಕ್ಕಾ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. ವೈರಲ್ ಆಗಿರೋ ಈ ಫೋಟೋಗಳಲ್ಲಿ ಶ್ರೀಮುರಳಿ ಅವರು ಉದ್ದವಾದ ಗಡ್ಡ, ಕಟ್ಟಿದ ಕೂದಲು ಮತ್ತು ಕಡು ಹಸಿರು ಬಣ್ಣದ ಕುರ್ತಾ ಪೈಜಾಮದಲ್ಲಿ ಸಖತ್ ಸ್ಟೈಲಿಶ್ ಆಗಿ ಮಿಂಚುತ್ತಿದ್ದಾರೆ. ಅವರ ಈ ಇಂಟೆನ್ಸ್ ನೋಟ ಮತ್ತು ರಿಯಲ್ ಮಾಸ್ ಅವತಾರ ನೋಡಿದ್ರೆ ಇದು ಬಹುನಿರೀಕ್ಷಿತ ಭಗೀರಾ ಸಿನಿಮಾದ ಪ್ರಚಾರದ ಭಾಗವೋ ಅಥವಾ ಹೊಸ ಪ್ರಾಜೆಕ್ಟ್ ಆಗಿ ಮಾಡ್ಕೊಂಡಿರೋ ಸ್ಟೈಲೋ ಅಂತ ಹೇಳಿ ಡೌಟ್ ಬರ್ತಿದೆ.
ಒಟ್ಟಿನಲ್ಲಿ ರೋರಿಂಗ್ ಸ್ಟಾರ್ ಅವರ ಈ ನ್ಯೂ ಅವತಾರ ಈಗ ಗಾಂಧಿನಗರದ ಹಾಟ್ ಟಾಪಿಕ್ ಆಗಿರೋದಂತೂ ಗ್ಯಾರಂಟಿ. ಕೇಳಿ ಬರ್ತಿರೋ ಮಾಹಿತಿ ಪ್ರಕಾರ ಈ ಸಿನಿಮಾದಲ್ಲಿ ಶ್ರೀಮುರಳಿ ಅವರು ಸೂಪರ್ ಹೀರೋ ಮಾದರಿಯ ಪಾತ್ರ ಮಾಡ್ತಿದ್ದಾರಂತೆ. ಹಾಗಾಗಿ ಈ ಲುಕ್ ಇಷ್ಟೊಂದು ರಹಸ್ಯವಾಗಿತ್ತು ಮತ್ತು ಈಗ ರಿವೀಲ್ ಆಗಿರೋ ಫೋಟೋಗಳಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಕಾಣಿಸ್ತಿದೆ. ಉಗ್ರ ಮತ್ತು ಮಫ್ತಿ ನಂತರ ಶ್ರೀಮುರಳಿ ಅವರಿಗೆ ಒಂದು ಭರ್ಜರಿ ಬ್ರೇಕ್ ಬೇಕಿದೆ. ಈ ನ್ಯೂ ಲುಕ್ ನೋಡಿದ್ರೆ ಶ್ರೀಮುರಳಿ ಈ ಬಾರಿ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಬೇಟೆ ಆಡೋದಂತೂ ಕನ್ಫರ್ಮ್ ಅಂತಿದ್ದಾರೆ ಸಿನಿಪ್ರಿಯರು. ಸ್ಯಾಂಡಲ್ವುಡ್ ನ ಮೋಸ್ಟ್ ಅವೇಟೆಡ್ ಸಿನಿಮಾ ಕೆಡಿ ದಿ ಡೆವಿಲ್ ಈಗ ಇತಿಹಾಸ ಸೃಷ್ಟಿಸೋಕೆ ಸಜ್ಜಾಗಿದೆ. ಜೋಗಿ ಪ್ರೇಮ್ ನಿರ್ದೇಶನದ ಈ ಸಿನಿಮಾ ಇದೇ ಏಪ್ರಿಲ್ 30ಕ್ಕೆ ಪ್ರಪಂಚದಾದ್ಯಂತ ಅದ್ದೂರಿಯಾಗಿ ತೆರೆಗೆ ಅಪ್ಪಳಿಸ್ತಾ ಇದೆ. ಸಿನಿಮಾ ರಿಲೀಸ್ಗೆ ಇನ್ನೂ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಫ್ಯಾನ್ಸ್ ಎಕ್ಸೈಟ್ಮೆಂಟ್ ಗಗನಕ್ಕೇರಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಈಗಷ್ಟೇ ಓಪನ್ ಆಗಿರೋ ಫ್ಯಾನ್ ಶೋ ಬುಕಿಂಗ್ಗಳು ಕೇವಲ ಕೆಲವೇ ನಿಮಿಷಗಳಲ್ಲಿ ಸೋಲ್ಡ್ ಔಟ್ ಆಗ್ತಾ ಇರೋದು ಸ್ಯಾಂಡಲ್ವುಡ್ ಕಿಂಗ್ ನ ಪವರ್ ತೋರಿಸ್ತಾ ಇದೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಹಿಂದೊಂದು ಕಾಣದ ರಗಡ್ ಅವತಾರದಲ್ಲಿ ಮಿಂಚಿದ್ದಾರೆ. ಚಿತ್ರಕ್ಕಾಗಿ ದೈಹಿಕವಾಗಿ ಸಾಕಷ್ಟು ಬದಲಾವಣೆ ಮಾಡಿಕೊಂಡಿರೋ ಧ್ರುವ 70ರ ದಶಕದ ಖತರ್ನಾಕ್ ರೌಡಿಯಾಗಿ ಅಬ್ಬರಿಸಿದ್ದಾರೆ. ಬರೀ ಆಕ್ಷನ್ ಮಾತ್ರವಲ್ಲ, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಂತಹ ದೊಡ್ಡ ತಾರಾ ಬಳಗವಿರುವ ಈ ಚಿತ್ರದಲ್ಲಿದೆ. ಕೆವಿಎನ್ ಪ್ರೊಡಕ್ಷನ್ ಅಡಿಯಲ್ಲಿ 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರೋ ಈ ಚಿತ್ರ ಕನ್ನಡ ಮಾತ್ರವಲ್ಲದೆ 5 ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಗರ್ಜಿಸೋಕೆ ರೆಡಿಯಾಗಿದೆ. ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ಪ್ರಶಾಂತ್ ಗೌರ ಅವರು ಇತ್ತೀಚೆಗೆ ವೈವಾಹಿಕ ಜೀವನದತ್ತ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಕಳೆದ ಏಪ್ರಿಲ್ 20, 2026ರಂದು ಅಕ್ಷಯ ತೃತೀಯದ ಶುಭ ದಿನದಂದು ಬೆಂಗಳೂರಿನಲ್ಲಿ ನಟಿ ಕೃತಿ ಗೌಡ ಅವರೊಂದಿಗೆ ಪ್ರಶಾಂತ್ ಅವರ ನಿಶ್ಚಿತಾರ್ಥ ವೈಭವದಿಂದ ನೆರವೇರಿತು. ಕ್ವಾಟ್ಲೆ ಕಿಚನ್ ಶೋ ಮೂಲಕವೂ ಗುರುತಿಸಿಕೊಂಡಿರೋ ಪ್ರಶಾಂತ್ ತಮ್ಮ ಭಾವಿ ಪತ್ನಿ ಕೃತಿ ಅವರನ್ನ ಪರಿಚಯಿಸಿದ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಕ್ವಾಟ್ಲೆ ಕಿಚನ್ ವಿನ್ನರ್ ಆಗಿರೋ ಪ್ರಶಾಂತ್ ಈಗ ಕೃತಿ ಗೌಡ ಎಂಬುವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ. ವಿಶೇಷ ಅಂದ್ರೆ ಈ ಜೋಡಿಯ ಫೋಟೋಗಳಿಗೆ ನೆಗೆಟಿವ್ ಕಮೆಂಟ್ ಮಾಡಿದವರಿಗೆ ದುಡ್ಡಿದ್ರೆ ಮೂದೇವಿಗೂ ಸಿಗ್ತಾಳೆ ಶ್ರೀದೇವಿ ಅನ್ನೋ ಮಾತಿಗೆ ಪ್ರಶಾಂತ್ ಗೌಡ ಅವರು ತಮ್ಮ ಟ್ಯಾಲೆಂಟ್ ಮತ್ತು ಪ್ರೀತಿಯ ಮೂಲಕವೇ ತಕ್ಕ ಉತ್ತರ ನೀಡಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಬ್ಲಾಕ್ ಬಾಸ್ಟರ್ ಸಿನಿಮಾ ಅಭಿ ಬೆಳ್ಳಿ ಪರದೆಯ ಮೇಲೆ ಅಬ್ಬರಿಸಿ ಇಂದಿಗೆ ಭರ್ತಿ 23 ವರ್ಷಗಳು ಸಂದಿದೆ. ದಿನೇಶ್ ಬಾಬು ನಿರ್ದೇಶನದ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ನಿರ್ಮಾಣದ ಈ ಅದ್ದೂರಿ ಪ್ರೇಮ ಕಥೆಯು ಏಪ್ರಿಲ್ 25, 2003ರಂದು ತೆರೆಕಂಡು ಹೊಸ ದಾಖಲೆಯನ್ನ ನಿರ್ಮಿಸಿತ್ತು. ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರಿಗೆ ಇದು ಮೊದಲನೇ ಸಿನಿಮಾವಾಗಿತ್ತು. ಈ ಸಿನಿಮಾವು ಕೇವಲ ಲವ್ ಸ್ಟೋರಿ ಆಗಿರದೆ ಅಪ್ಪು ಅವರ ಮಾಸ್ ಇಮೇಜ್ಗೆ ಭದ್ರ ಬುನಾದಿ ಹಾಕಿದ ಕಮರ್ಷಿಯಲ್ ಪ್ಯಾಕೇಜ್ ಆಗಿತ್ತು. ಅಪ್ಪು ಮತ್ತು ರಮ್ಯಾ ಜೋಡಿಯ ಕೆಮಿಸ್ಟ್ರಿ ಇಂದಿಗೂ ಅಭಿಮಾನಿಗಳ ಮನಸ್ಸಿನಲ್ಲಿ ಹಸಿರಾಗಿದೆ. ಗುರುಕಿರಣ್ ಸಂಗೀತ ನೀಡಿರುವ ಈ ಚಿತ್ರ ಈ ನನ್ನ ಕಣ್ಣಾಣೆ ಮತ್ತು ಪುನೀತ್ ಅವರೇ ಹಾಡಿರುವ ಮಾಮ ಮಾಮ ಮಜಾ ಮಾಡು ಹಾಡುಗಳು ಇಂದಿಗೂ ಟ್ರೆಂಡಿಂಗ್ ನಲ್ಲಿದೆ. ಈ ವಿಶೇಷ ಮೈಲಿಗಲನ್ನ ಸಂಭ್ರಮಿಸಲು PRK ಸ್ಟುಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷ ಪೋಸ್ಟರ್ ಒಂದನ್ನ ಹಂಚಿಕೊಂಡಿದ್ದು ಅಪ್ಪುವಿನ ಈ ಎನರ್ಜಿ ಮತ್ತು ನಗುವನ್ನ ನೆನೆದು ಅಭಿಮಾನಿಗಳು ಭಾವಪರವಶರಾಗಿದ್ದಾರೆ. ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಮತ್ತು ಅವರ ಮಗಳು ಸುಹಾನಾ ಖಾನ್ ಮೊದಲ ಬಾರಿಗೆ ಒಟ್ಟಿಗೆ ನಟಿಸಿರೋ ಕಿಂಗ್ ಸಿನಿಮಾ ಬಗ್ಗೆ ಈಗ ಇಂಟ್ರೆಸ್ಟಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. ಸುಜಾಯ್ ಘೋಷ್ ನಿರ್ದೇಶನದಲ್ಲಿ ಮೂಡಿ ಬರ್ತಿರೋ ಈ ಚಿತ್ರದಲ್ಲಿ ಅತಿ ದೊಡ್ಡ ಹೈಲೈಟ್ ಅಂದ್ರೆ ಅದು ಕ್ಲೈಮ್ಯಾಕ್ಸ್ ಆಕ್ಷನ್ ಸೀಕ್ವೆನ್ಸ್. ಹೌದು, ವರದಿಗಳ ಪ್ರಕಾರ ಚಿತ್ರದ ಅತ್ಯಂತ ರೋಚಕ ಮತ್ತು ಸಾಹಸಮಯ ಕ್ಲೈಮ್ಯಾಕ್ಸ್ ದೃಶ್ಯಗಳನ್ನ ದಕ್ಷಿಣ ಆಫ್ರಿಕಾದ ಸುಂದರ ಹಾಗೂ ಭಯಾನಕ ಲೊಕೇಶನ್ಗಳಲ್ಲಿ ಚಿತ್ರೀಕರಿಸಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಶಾರುಖ್ ಖಾನ್ ಈ ಚಿತ್ರಕ್ಕಾಗಿ ತಮ್ಮ ಲುಕ್ ಬದಲಿಸಿಕೊಳ್ತಿದ್ದು, ಸಿದ್ಧಾರ್ಥ್ ಆನಂದ್ ಅವರ ಮೇಲ್ವಿಚಾರಣೆಯಲ್ಲಿ ಆಕ್ಷನ್ ದೃಶ್ಯಗಳು ಅದ್ದೂರಿಯಾಗಿ ಮೂಡಿ ಬರಲಿವೆ. ಬರೀ ಸಿನಿಮಾ ಮಾತ್ರವಲ್ಲದೆ ತಂದೆ ಮಗಳ ಈ ಕಾದಾಟ ಅಥವಾ ಜುಗಲ್ಬಂದಿ ಹೇಗಿರುತ್ತೆ ಅನ್ನೋ ಕುತೂಹಲ ಈಗಿನಿಂದಲೇ ಫ್ಯಾನ್ಸ್ ನಿದ್ದೆಗೆಡಿಸಿದೆ. ಅಂಡರ್ ವರ್ಲ್ಡ್ ಹಿನ್ನೆಲೆಯ ಈ ಚಿತ್ರವು ಅಂತಾರಾಷ್ಟ್ರೀಯ ಮಟ್ಟದ ಮೇಕಿಂಗ್ ಹೊಂದಿರಲಿದ್ದು ಬಾಲಿವುಡ್ ಕಿಂಗ್ ಮತ್ತೆ ಬಾಕ್ಸ್ ಆಫೀಸ್ ಆಳೋಕೆ ರೆಡಿ ಆಗ್ತಿದ್ದಾರೆ. ಸ್ಯಾಂಡಲ್ವುಡ್ ಮತ್ತು ಕಾಲಿವುಡ್ ನ ಲೇಟೆಸ್ಟ್ ಹವಾ ಅಂದ್ರೆ ಅದು ನಮ್ಮ ನ್ಯಾಷನಲ್ ಅವಾರ್ಡ್ ವಿನರ್ ಧನುಷ್ ಅವರ ಹಸಿ ಬಿಸಿ ನೆನಪುಗಳು. ಹೌದು, ಧನುಷ್ ಅವರ ಕೆರಿಯರ್ ನಲ್ಲಿ ಬಿಗ್ ಟರ್ನಿಂಗ್ ಪಾಯಿಂಟ್ ಕೊಟ್ಟ ಪೊಲ್ಲಾದವನ್ ಸಿನಿಮಾ ಬಂದು ಇಂದಿಗೆ ವರ್ಷಗಳೇ ಕಳೆದಿದ್ರು ಆ ಸಿನಿಮಾ ಕ್ರೇಜ್ ಮಾತ್ರ ಕಮ್ಮಿ ಆಗಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋ ಮ್ಯಾಟರ್ ಏನಪ್ಪಾ ಅಂದ್ರೆ ಈ ಚಿತ್ರದ ಹೈ ವೋಲ್ಟೇಜ್ ಕ್ಲೈಮ್ಯಾಕ್ಸ್ ಗಾಗಿ ಧನುಷ್ ಅವರು ಪಟ್ಟ ಪರಿಶ್ರಮ. ಸಣ್ಣಗಿದ್ದ ತಮ್ಮ 6 ಪ್ಯಾಕ್ ಅವತಾರ ಬೇಕೆಂದ ಮೊದಲು ಧನುಷ್ ಕೊಂಚ ಹಿಂಜರಿದಿದ್ರಂತೆ. ಆದ್ರೆ ಪಟ್ಟು ಬಿಡದ ನಿರ್ದೇಶಕ ವೆಟ್ರಿಮಾರನ್ ಅಪ್ಪಟ ಮಾಸ್ ಲುಕ್ ನಲ್ಲಿ ಧನುಷ್ ಅವರನ್ನ ಉಬ್ಬಿಸಿಬಿಟ್ರು. ಸುಮಾರು 3 ತಿಂಗಳ ಕಾಲ ಕಠಿಣ ವರ್ಕೌಟ್ ಮಾಡಿ ಆ ಚೆಸ್ಟೆಡ್ ಬಾಡಿ ಬಿಲ್ಡ್ ಮಾಡಿದ ಧನುಷ್ ಆ ಸಿನಿಮಾದ ನಂತರ ಆಕ್ಷನ್ ಹೀರೋ ಆಗಿ ಮನೆ ಮಾತಾದ್ರು. ವಿಶೇಷ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರಿಗೆ ಇದು ಮೊದಲನೇ ತಮಿಳು ಸಿನಿಮಾ ಅಷ್ಟೇ ಅಲ್ಲ, ಧನುಷ್ ಅವರ ಲಾಂಗ್ ಟೈಮ್ ಬೆಸ್ಟ್ ಫ್ರೆಂಡ್ ಕೂಡ ಸಿಕ್ಕಿದ್ದು ಇದೇ ಶೂಟಿಂಗ್ ಸೆಟ್ ನಲ್ಲಿ. ಒಟ್ಟಿನಲ್ಲಿ ಅಂದಿನ ಆ ಪೊಲ್ಲಾದವನ್ ಮ್ಯಾಜಿಕ್ ಇಂದಿಗೂ ಧನುಷ್ ಫ್ಯಾನ್ಸ್ ಪಾಲಿಗೆ ಒಂದು ಎಮೋಷನ್ ಅಂದ್ರೆ ಸುಳ್ಳಲ್ಲ. ಮಲಯಾಳಂ ಚಿತ್ರರಂಗದ ಕಂಪ್ಲೀಟ್ ಆಕ್ಟರ್, ನಮಗೆಲ್ಲ ಪ್ರೀತಿಯ ಲಾಲ್ಟೆನ್ ಹೀರೋ ಆಗಿರುವ ಮೋಹನ್ ಲಾಲ್ ಅವರ ಕ್ರೇಜ್ ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ದೃಶ್ಯವೇ ಸಾಕ್ಷಿ. ಕಳೆದ ವರ್ಷ ತೆರೆ ಕಂಡು ಕೇರಳದ ಬಾಕ್ಸ್ ಆಫೀಸ್ ಧೂಳೆ ಬಿಸಿದ್ದ ತುಡರಂ ಸಿನಿಮಾದ ಆ ಒಂದು ಸಿಂಗಲ್ ಜಂಪ್ ಸೀನ್ ಬಂದು ಇದಕ್ಕೆ ಭರ್ತಿ 1 ವರ್ಷ ಸಂದ್ರೆ
ಪೊಲೀಸ್ ಸ್ಟೇಷನ್ ಒಳಗೆ ಬೆಂಚ್ ಅನ್ನೋ ಪಾತ್ರದಲ್ಲಿ ಮೋಹನ್ ಲಾಲ್ ಅಬ್ಬರಿಸಿದ್ದ ಆ ಪವರ್ಫುಲ್ ಮೂಮೆಂಟ್ ಇಡೀ ಕೇರಳದ ಥಿಯೇಟರ್ಗಳನ್ನೇ ನಡುಗಿಸಿತ್ತು. ಈ ಚಿತ್ರದ ಯಶಸ್ಸು ಮತ್ತು ಲಾಲೆಟನ್ ಅವರ ಆ ಸಿಂಹ ಸದೃಶ್ಯ ನಟನೆಗೆ ಇಂದು 1 ವರ್ಷ ತುಂಬಿರೋ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಭರ್ಜರಿ ಸಂಭ್ರಮಾಚರಣೆ ಮಾಡಿದ್ದಾರೆ. 60 ದಾಟಿದ್ರು ಮೋಹನ್ ಲಾಲ್ ಅವರ ಆ ಎನರ್ಜಿ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಇಂದ ಯಂಗ್ ಹೀರೋಗಳಿಗೆ ಸಖತ್ ಕಾಂಪಿಟೇಷನ್ ಕೊಡ್ತಿದೆ ಅಂದ್ರೆ ತಪ್ಪಾಗದಲ್ಲ. ಒಟ್ಟಿನಲ್ಲಿ ಮಲಯಾಳಂ ಸಿನಿಮಾದ ಈ ಲಯನ್ ಮತ್ತೆ ತನ್ನ ಗರ್ಜನೆಯ ಮೂಲಕ ಸಿನಿಕೂಟದಲ್ಲಿ ಸಂಚಲನ ಮೂಡಿಸ್ತಾನೆ ಇರುತ್ತಾರೆ ಅನ್ನೋದಕ್ಕೆ ಈ ಪೋಸ್ಟ್ ಒಂದು ಸಣ್ಣ ಉದಾಹರಣೆ ಅಷ್ಟೇ. ರೆಬಲ್ ಸ್ಟಾರ್ ಪ್ರಭಾಸ್ ಅಭಿನಯದ ಕಲ್ಕಿ 2898 AD ಚಿತ್ರದ ಮೊದಲ ಭಾಗ ಬಾಕ್ಸ್ ಆಫೀಸ್ ನಲ್ಲಿ ಅಬ್ಬರಿಸಿದ ಬೆನ್ನಲ್ಲೇ ಈಗ ಸಿನಿ ವಲಯದಲ್ಲಿ ಅದರ ಸೀಕ್ವೆಲ್ ಅಂದ್ರೆ ಕಲ್ಕಿ ಪಾರ್ಟ್ 2 ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ಮೊದಲ ಭಾಗದಲ್ಲಿ ಭೈರವ ಮತ್ತು ಕರ್ಣನಾಗಿ ಅಬ್ಬರಿಸಿದ ಪ್ರಭಾಸ್ ಎರಡನೇ ಭಾಗದಲ್ಲಿ ಇವೆರಡೂ ಪಾತ್ರಗಳಿಗಿಂತ ಭಿನ್ನವಾದ ಮತ್ತು ಪ್ರೇಕ್ಷಕರಿಗೆ ಅಚ್ಚರಿ ಮೂಡಿಸುವಂತಹ ಮತ್ತೊಂದು ಸೀಕ್ರೆಟ್ ಮೂರನೇ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಸುದ್ದಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ನಿರ್ದೇಶಕ ನಾಗ್ ಅಶ್ವಿನ್ ಈ ಬಾರಿ ಕೇವಲ ದೃಶ್ಯ ವೈಭವ ಮಾತ್ರವಲ್ಲದೆ ಕಥೆಯಲ್ಲಿ ದೊಡ್ಡ ಟ್ವಿಸ್ಟ್ ನೀಡಲು ಪ್ಲಾನ್ ಮಾಡಿಕೊಂಡಿದ್ದು ಪ್ರಭಾಸ್ ಅವರ ಈ ಹೊಸ ಅವತಾರ ಥಿಯೇಟರ್ನಲ್ಲಿ ಆಡಿಯನ್ಸ್ಗೆ ಶಾಕ್ ಕೊಡೋದು ಗ್ಯಾರಂಟಿ ಎನ್ನಲಾಗ್ತಿದೆ. ಈ ತ್ರಿಪಾತ್ರರ ಸುಳಿವು ಈಗಿನಿಂದಲೇ ರೆಬಲ್ ಸ್ಟಾರ್ ಅಭಿಮಾನಿಗಳಲ್ಲಿ ಕುತೂಹಲದ ಜೊತೆಗೆ ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕಕ್ಕೆ ಸರ್ಕಾರ 2.50 ಎಕರೆ ಜಾಗ ನೀಡಿರುವುದನ್ನು ಪ್ರಶ್ನಿಸಿ ನಟ ಹಾಗೂ ಸಾಮಾಜಿಕ ಕಾರ್ಯಕರ್ತ ಚೇತನ್ ಅಹಿಂಸಾ ಹಾಕಿದ್ದ ಪೋಸ್ಟ್ ರಾಜ್ಯಾದ್ಯಂತ ಭಾರಿ ವಿವಾದಕ್ಕೆ ಕಾರಣವಾಯಿತು. ಈ ಹೇಳಿಕೆಗೆ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ಹಲವೆಡೆ ಚೇತನ್ ವಿರುದ್ಧ ದೂರುಗಳು ದಾಖಲಾಗಿದ್ವು. ಸಾರಾ ಗೋವಿಂದು ಸೇರಿದಂತೆ ಹಲವು ಹಿರಿಯರು ಕೂಡ ಚೇತನ್ ವಿರುದ್ಧ ಕಠಿಣ ವಾಗ್ದಾಳಿ ನಡೆಸಿ ಗಡೀಪಾರಿಗೆ ಆಗ್ರಹಿಸಿದ್ರು. ವಿವಾದ ತೀವ್ರಗೊಂಡ ನಂತರ ಇಂದು ಸಂಜೆ ಹಲವು ಸಂಘಟನೆಗಳ ಕಾರ್ಯಕರ್ತರು ಚೇತನ್ ಅಹಿಂಸಾ ಅವರ ಮನೆಗೆ ತೆರಳಿ ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನ ಕೂಗಿದ್ರು. ಬಳಿಕ ಮುಖಂಡರು ಅವರೊಂದಿಗೆ ಮಾತುಕತೆ ನಡೆಸಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಚೇತನ್ ಅಹಿಂಸಾ ಅವರು ಬೇಷರತ್ ಕ್ಷಮೆ ಯಾಚಿಸಿದ್ದಾರೆ. ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾಗಿದ್ರೆ ವಿಷಾದ ವ್ಯಕ್ತಪಡಿಸುತ್ತೇನೆ. ಯಾರನ್ನು ನೋವಿಸುವುದು ನನ್ನ ಉದ್ದೇಶವಲ್ಲ. ನಾನು ಕೂಡ ರಾಜ್ಕುಮಾರ್ ಅವರ ಅಭಿಮಾನಿ ಎಂದು ಹೇಳಿದ್ದಾರೆ. ನಿನ್ನೆ ಅವರು ಹಂಚಿಕೊಂಡಿದ್ದ ಪೋಸ್ಟ್ ನಲ್ಲಿ ಸ್ಮಾರಕಕ್ಕೆ 2.5 ಎಕರೆ ಭೂಮಿ ನೀಡುವುದು ಸರಿಯೇ ಎಂಬ ಪ್ರಶ್ನೆ ಎತ್ತಬೇಕು. ಸಾರ್ವಜನಿಕ ಭೂಮಿಯನ್ನ ಭವಿಷ್ಯದ ಅಗತ್ಯಕ್ಕೆ ಬಳಸಬೇಕು ಎಂದು ಹೇಳಿದರು. ಈ ಹೇಳಿಕೆ ಬಳಿಕ ವಿವಾದ ಭುಗಿಲೆದ್ದಿತ್ತು. ಸರ್ಕಾರ ನೀಡಿದ ಗೌರವ ನಿರ್ಧಾರವನ್ನ ಟೀಕಿಸಿರುವುದು ಅಸಮಯೋಜಿತ ಎಂದು ಅಭಿಮಾನಿಗಳು ಆರೋಪಿಸಿದ್ದು ಈ ಘಟನೆ ರಾಜ್ಯ ರಾಜಕೀಯ ಹಾಗೂ ಸಾಂಸ್ಕೃತಿಕ ವಲಯದಲ್ಲೂ ದೊಡ್ಡ ಚರ್ಚೆಗೆ ಕಾರಣವಾಗಿತ್ತು. ಭಾರತೀಯ ಚಿತ್ರರಂಗದ ಖ್ಯಾತ ನಿರ್ದೇಶಕ ಎಸ್ ರಾಜಮೌಳಿ ಅವರು ತಮ್ಮ ಮಹತ್ವಾಕಾಂಕ್ಷಿ ಚಿತ್ರ ವಾರಣಾಸಿ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಗ್ರಾಫಿಕ್ಸ್, ಮೇಕಿಂಗ್ ಮತ್ತು ಕತೆ ಶೈಲಿಯಲ್ಲಿ ಸದಾ ಹೊಸತನ ತರುವ ರಾಜಮೌಳಿ ಪ್ರತಿಯೊಂದು ಸಿನಿಮಾಗೆ 4 ರಿಂದ 5 ವರ್ಷಗಳ ಕಾಲ ಸಮರ್ಪಿಸುತ್ತಿದ್ದಾರೆ. ಬಾಹುಬಲಿ ಮತ್ತು RRR ನಂತಹ ಬ್ಲಾಕ್ ಬಸ್ಟರ್ಸ್ ಚಿತ್ರಗಳನ್ನ ನೀಡಿರುವ ಅವರು ಈಗ ವಾರಣಾಸಿ ಚಿತ್ರದ ಮೂಲಕ ಮತ್ತೊಮ್ಮೆ ಜಾಗತಿಕ ಮಟ್ಟದ ಸಿನಿಮಾ ನಿರ್ಮಾಣಕ್ಕೆ ಸಜ್ಜಾಗಿದ್ದಾರೆ. ಈ ಚಿತ್ರದ ಬಿಹೈಂಡ್ ದಿ ಸೀನ್ಸ್ ಪ್ರದರ್ಶನವು ಮೆಕ್ಸಿಕೋದಲ್ಲಿ ನಡೆದ CCXP ಮೆಕ್ಸಿಕೋ 2026 ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಯಿತು. ಈ ವೇಳೆ ರಾಜಮೌಳಿ ವಿಡಿಯೋ ಸಂದೇಶದ ಮೂಲಕ ಚಿತ್ರ ಕುರಿತು ವಿವರ ನೀಡುತ್ತಿದ್ದಾಗ ಕಾರ್ಯಕ್ರಮದಲ್ಲಿ ಕೆಲ ಪ್ರೇಕ್ಷಕರು ಕ್ರಮೇಣವಾಗಿ ಸಭಾಂಗಣದಿಂದ ಹೊರ ಹೋಗುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಇದರಿಂದ ರಾಜಮೌಳಿಗೆ ಅವಮಾನವಾಗಿದೆ ಎಂದು ಚರ್ಚೆ ಆರಂಭವಾಗಿದೆ. ಕೆಲ ನೆಟಿಸನ್ಸ್ಗಳು ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತೀಯ ನಿರ್ದೇಶಕರಿಗೆ ಗೌರವ ನೀಡಲಾಗಲಿಲ್ಲ ಎಂದು ಆರೋಪಿಸಿದ್ದಾರೆ. ಇನ್ನು ಕೆಲವರು ಅದು ಅನಾದರದ ವರ್ತನೆ ಅಥವಾ ವರ್ಣಭೇದ ಸೂಚನೆಯಾಗಿರಬಹುದು ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇನ್ನೊಂದು ವರ್ಗದವರು ಇದು ಕಾರ್ಯಕ್ರಮದ ತಾಂತ್ರಿಕ ಅಥವಾ ಸಮಯ ನಿರ್ವಹಣೆಯ ಕಾರಣವಾಗಿರಬಹುದು ಎಂದು ಹೇಳುತ್ತಿದ್ದು ಅನವಶ್ಯಕ ವಿವಾದ ಸೃಷ್ಟಿಸಲಾಗುತ್ತಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ದಿ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ ಚಿತ್ರದ ಪ್ರಚಾರವು ಜೋರಾಗಿ ನಡೆಯುತ್ತಿದೆ. ಯಶ್ ಅವರು ವಿದೇಶದಲ್ಲಿ ಸಂದರ್ಶನ ನೀಡಿದ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಟಾಕ್ಸಿಕ್ ಚಿತ್ರದ ಟೀಸರ್ ನಲ್ಲಿ ಇರುವ ಕೆಲವು ಬೋಲ್ಡ್ ದೃಶ್ಯಗಳ ಬಗ್ಗೆ ಜನರಿಂದ ವ್ಯಕ್ತವಾದ ಟೀಕೆಗಳಿಗೆ ಯಶ್ ಈಗ ಉತ್ತರ ನೀಡಿದ್ದಾರೆ. ಆ ಮೂಲಕ ಅವರು ಸಿನಿಮಾ ಮೇಲಿನ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚಿಸಿದ್ದಾರೆ. ಅಮೆರಿಕಾದಲ್ಲಿ ನಡೆದ ಸಿನಿಮಾಕಾನ್ ಇವೆಂಟ್ ನಲ್ಲಿ ಪಾಲ್ಗೊಂಡಿದ್ದ ಯಶ್ ಅವರು ಸಂದರ್ಶನ ನೀಡಿದ್ದಾರೆ. ಈ ವೇಳೆ ಟಾಕ್ಸಿಕ್ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್ ಬಗ್ಗೆ ಮಾತನಾಡಿದ ಅವರು ಭಾರತದಲ್ಲಿ ಆಕ್ಷನ್ ಸಿನಿಮಾಗಳನ್ನ ಸಾಮಾನ್ಯವಾಗಿ
ಪುರುಷ ನಿರ್ದೇಶಕರೇ ನಿರ್ಮಿಸುತ್ತಾರೆ. ಈ ವೇಳೆ ಮಾತನಾಡಿದ ಯಶ್ ಅವರು, ಭಾರತದಲ್ಲಿ ಸಾಮಾನ್ಯವಾಗಿ ಆಕ್ಷನ್ ಸಿನಿಮಾಗಳನ್ನ ಪುರುಷ ನಿರ್ದೇಶಕರೇ ನಿರ್ದೇಶಿಸುತ್ತಾರೆ ಎಂಬ ಇತಿಹಾಸವಿದೆ. ಆದರೆ ಒಬ್ಬ ಮಹಿಳಾ ನಿರ್ದೇಶಕಿ ಗ್ಯಾಂಗ್ಸ್ಟರ್ ಸಿನಿಮಾವನ್ನ ತನ್ನದೇ ಆದ ಹೆಣ್ಣಿನ ದೃಷ್ಟಿಕೋನದಿಂದ ತೆರೆಯ ಮೇಲೆ ತರುತ್ತಿರುವುದು ತುಂಬಾ ಹೊಸತನದಿಂದ ಕೂಡಿದೆ ಎಂದಿದ್ದಾರೆ. ಚಿತ್ರದಲ್ಲಿನ ಬೋಲ್ಡ್ ದೃಶ್ಯಗಳ ಬಗ್ಗೆ ಮಾತನಾಡಿದ ಅವರು, ಗೀತು ಅವರು ಕಥೆಯನ್ನ ಬರೆಯುವ ರೀತಿ ಮತ್ತು ಅದರಲ್ಲಿ ಪ್ರಣಯ ತೋರಿಸುವ ವಿಧಾನವೇ ಬೇರೆ. ಒಬ್ಬ ಮಹಿಳೆ ಬಯಕೆ ಅಥವಾ ಭಾವನೆಗಳನ್ನು ಎಷ್ಟು ಆಳವಾಗಿ ಮತ್ತು ವಿಭಿನ್ನವಾಗಿ ತೋರಿಸಬಲ್ಲರು ಎಂಬುದು ಈ ಚಿತ್ರದ ಜರ್ನಿಯಲ್ಲಿ ನನಗೆ ಅರಿವಾಯಿತು. ಇದು ಈವರೆಗಿನ ಆಕ್ಷನ್ ಸಿನಿಮಾಗಳಿಗಿಂತ ಬಹಳ ವಿಭಿನ್ನವಾಗಿರಲಿದೆ ಎಂದು ಯಶ್ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಕ್ಯೂಟ್ ನಟಿ ರುಕ್ಮಿಣಿ ವಸಂತ್ ಅವರು ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಆಕರ್ಷಕವಾದ ಕೆಂಪು ಬಣ್ಣದ ಬಾಡಿ ಕಾನ್ ಗೌನ್ ಧರಿಸಿ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಶೋಲ್ಡರ್ಲೆಸ್ ಗೌನ್ ನಲ್ಲಿ ಆಕರ್ಷಕವಾಗಿ ರುಕ್ಮಿಣಿ ಪೋಸ್ ಕೊಟ್ಟಿದ್ದು, ಅವರ ಫೋಟೋಸ್ಗೆ ಭರ್ಜರಿ ಲೈಕ್ಸ್ ಕೂಡ ಬಂದಿದೆ. ರುಕ್ಮಿಣಿ ವಸಂತ್ ಅವರು ಈ ರೆಡ್ ಗೌನ್ ಧರಿಸಿಕೊಂಡು ಆಕರ್ಷಕವಾದ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದಾರೆ. ಸರಳವಾದ ಹೇರ್ ಸ್ಟೈಲ್, ಸಿಂಪಲ್ ಮೇಕಪ್, ಲಿಮಿಟೆಡ್ ಆಕ್ಸೆಸರೀಸ್ ಧರಿಸಿಕೊಂಡು ಅವರು ಕ್ಲಾಸಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅವರ ಫೋಟೋ ಶೂಟ್ಗೆ ಕಮೆಂಟ್ ಮಾಡಿದ ಫ್ಯಾನ್ಸ್ ಸೂಪರ್ ರುಕು ಎಂದಿದ್ದಾರೆ. ರುಕ್ಮಿಣಿ ವಸಂತ್ ಅವರು ಸ್ಟೋನ್ ರಿಂಗ್ ಧರಿಸಿದ್ದಾರೆ. ಅವರು ಧರಿಸಿದ್ದ ಇಯರಿಂಗ್ಸ್ ಆಕರ್ಷಕವಾಗಿತ್ತು. ಇದಲ್ಲದೆ ಅವರು ಕೈ ಬೆರಳುಗಳಿಗೆ ಧರಿಸಿದ ಉಂಗುರುಗಳು ಮಿನಿಮಿಸ್ಟಲಿಕ್ ಆಗಿ ಟ್ರೆಂಡ್ಗೆ ಸೂಟ್ ಆಗಿವೆ. ಅವರು 3 ಉಂಗುರುಗಳನ್ನ ಕೂಡ ಧರಿಸಿದ್ರು. ನಟಿ ಯಾವುದೇ ನೆಕ್ಲೆಸ್ ಧರಿಸಿರ್ಲಿಲ್ಲ. ರುಕ್ಮಿಣಿ ವಸಂತ್ ಅವರು ತಮ್ಮ ಗೌನ್ಗೆ ಮ್ಯಾಚಿಂಗ್ ಆಗುವಂತೆ ಕೆಂಬಣ್ಣದ ಚಪ್ಪಲಿ ಕೂಡ ಧರಿಸಿದ್ರು. ಬ್ರೈಟ್ ರೆಡ್ ಕಲರ್ ಚಪ್ಪಲಿ ಅವರ ಡ್ರೆಸ್ಗೆ ಚೆನ್ನಾಗಿ ಸೂಟ್ ಆಗ್ತಿತ್ತು. ಅವರ ಕಂಪ್ಲೀಟ್ ಲುಕ್ ತುಂಬಾನೇ ಕ್ಯೂಟ್ ಆಗಿ ಹಾಗೂ ಗ್ಲಾಮರಸ್ ಆಗಿ ಕಾಣುವಂತೆ ಮಾಡಿತ್ತು. ಗೋವಾದಲ್ಲಿ ಸಿನಿಮಾ ಫೆಸ್ಟಿವಲ್ ವೇಳೆ ಕಾಂತಾರ ಸಿನಿಮಾ ಮತ್ತು ನಟನನ್ನ ಹೊಗಳುವ ಭರದಲ್ಲಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಫೀಮೇಲ್ ಗೋಸ್ಟ್ ಎಂದು ಹೇಳಿಕೆ ನೀಡಿದ್ರು. ಅಷ್ಟೇ ಅಲ್ಲದೆ ಕಾಂತಾರ ಚಿತ್ರದ ದೃಶ್ಯವೊಂದರ ಅನುಕರಣೆ ಕೂಡ ಮಾಡಿದ್ರು. ಈ ಸಂಬಂಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆ ಬಳಿಕ ತಮ್ಮ ವಿರುದ್ಧ ದಾಖಲಾಗಿರುವ FIR ಅನ್ನು ರದ್ದುಗೊಳಿಸುವಂತೆ ಕೋರಿ ರಣವೀರ್ ಸಿಂಗ್ ಅಫಿಡವಿಟ್ ಸಲ್ಲಿಸಿದ್ರು. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿ ಬಾಲಿವುಡ್ ನಟ ರಣವೀರ್ ಸಿಂಗ್ ಬೇಷರತ್ ಕ್ಷಮೆ ಯಾಚಿಸಿ ಅಫಿಡವಿಟ್ ಸಲ್ಲಿಸಿದ ಬಳಿಕ ಪ್ರಕರಣ ಇತ್ಯರ್ಥಗೊಳಿಸಿ ಕರ್ನಾಟಕ ಹೈಕೋರ್ಟ್ ಶನಿವಾರ ಆದೇಶ ಹೊರಡಿಸಿದೆ. ಇಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಜಿಯ ವಿಚಾರಣೆ ನಡೆಯಲಿದ್ದು, ನಿನ್ನೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಆದಷ್ಟು ಬೇಗ ರಣವೀರ್ ಸಿಂಗ್ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ ಎಂದು ಆದೇಶದಲ್ಲಿ ಉಲ್ಲೇಖಿಸಲಾಗಿರುವುದು ಎಂದು ತಿಳಿಸಿ ಅರ್ಜಿಯನ್ನ ಇತ್ಯರ್ಥಪಡಿಸಿತು. ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು ರಣವೀರ್ ಬೇಷರತ್ ಕ್ಷಮೆ ಯಾಚಿಸಿರುವ ಪ್ರಮಾಣ ಪತ್ರ ಸಲ್ಲಿಸಿದ್ದೇವೆ. ದೇವಸ್ಥಾನಕ್ಕೆ ರಣವೀರ್ ಸಿಂಗ್ ಭೇಟಿ ನೀಡುತ್ತಾರೆ ಎಂದು ತಿಳಿಸಿದ್ದಾರೆ. ಆದ್ರೆ ಭದ್ರತೆಯ ದೃಷ್ಟಿಯಿಂದ ಯಾವಾಗ ಬೆಟ್ಟಕ್ಕೆ ಬರ್ತಾರೆ ಅನ್ನೋದು ದಿನಾಂಕ ನಿಗದಿ ಮಾಡೋಕೆ ಆಗ್ತಿಲ್ಲ ಎಂದು ಪೀಠ ತಿಳಿಸಿದ್ರು. ಬಾಲಿವುಡ್ ನಟಿಯರಾದ ಶ್ರದ್ಧಾ ಕಪೂರ್ ಮತ್ತು ನೂರಾ ಫತೇಹಿ ಅವರಿಗೆ ಬಹುದಿನಗಳ ಕಾಲ ತಲೆನೋವಾಗಿದ್ದ 2022ರ ಡ್ರಗ್ಸ್ ಪ್ರಕರಣದಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳು ಲಭ್ಯವಾಗಿಲ್ಲ ಎನ್ನಲಾಗ್ತಿದೆ. ಮುಂಬೈ ಪೊಲೀಸರು ಸಿದ್ಧಪಡಿಸುತ್ತಿರುವ ಪೂರಕ ದೋಷಾರೋಪ ಪಟ್ಟಿಯಲ್ಲಿ ಕೆಲವು ನಟಿಯರಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಓರಿ, ನಟ ಸಿದ್ಧಾಂತ್ ಕಪೂರ್ ಮತ್ತು ರಾಜಕಾರಣಿ ಜೀಶನ್ ಸಿದ್ದಿಕಿ ಅವರಿಗೆ ಕ್ಲೀನ್ ಚಿಟ್ ಸಿಗುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. 2022ರಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಮುಂಬೈ ಪೊಲೀಸರ ಡ್ರಗ್ಸ್ ವಿರೋಧಿ ದಳವು ಮೊಹಮ್ಮದ್ ಸಲೀಂ ಶೇಖ್ ಎಂಬ ಡ್ರಗ್ ಪೆಡ್ಲರ್ನನ್ನ ಬಂಧಿಸಿ ಆತನಿಂದ 1.19 ಲಕ್ಷ ರೂಪಾಯಿ ಮೌಲ್ಯದ ಮೆಫೋಡ್ರೋನ್ ವಶಪಡಿಸಿಕೊಂಡಿತ್ತು. ವಿಚಾರಣೆ ವೇಳೆ ಶೇಖ್ ತಾನು ಬಾಲಿವುಡ್ನ ಹಲವು ಗಣ್ಯರು ಭಾಗವಹಿಸುವ ಪಾರ್ಟಿಗಳಿಗೆ ಡ್ರಗ್ಸ್ ಪೂರೈಕೆ ಮಾಡುತ್ತಿದ್ದಾಗಿ ಹೇಳಿಕೆ ನೀಡಿದ್ದ. ಈ ಹೇಳಿಕೆಯ ಆಧಾರದ ಮೇಲೆ ಹಲವು ಪ್ರಮುಖರು ಹೆಸರುಗಳು ಹೊರಬಂದಿದ್ವು. ಈ ತನಿಖೆಯ ಭಾಗವಾಗಿ 2025ರಲ್ಲಿ ಶ್ರದ್ಧಾ ಕಪೂರ್ ಮತ್ತು ನೂರಾ ಫತೇಹಿ ಅವರನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ರು. ಖ್ಯಾತ ಸೆಲೆಬ್ರಿಟಿಗಳ ಹೆಸರು ತಳಕು ಹಾಕಿಕೊಂಡಿದ್ದರಿಂದ ಈ ಪ್ರಕರಣವು ಭಾರೀ ಸದ್ದಾಗಿತ್ತು. ಬಾಲಿವುಡ್ ಮಂದಿಗೆ ಚಿಂತೆ ಶುರುವಾಗಿತ್ತು. ವರದಿಯ ಪ್ರಕಾರ ತನಿಖಾಧಿಕಾರಿಗಳು ಈ ಗಣ್ಯರಿಗೆ ಮತ್ತು ಡ್ರಗ್ಸ್ ಪೂರೈಕೆ ಜಾಲಕ್ಕೆ ನೇರ ಸಂಬಂಧವಿರುವ ಯಾವುದೇ ಸಾಕ್ಷ್ಯಗಳನ್ನ ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ನಾವು ಈಗಾಗಲೇ 3 ವಿರುದ್ಧ ಪ್ರಾಥಮಿಕ ಚಾರ್ಜ್ ಶೀಟ್ ಸಲ್ಲಿಸಿದ್ದೇವೆ. ಈಗ ಬಂಧಿತರಾಗಿರುವ ಇತರ ಆರೋಪಿಗಳ ವಿರುದ್ಧ ಪೂರಕ ಚಾರ್ಜ್ ಶೀಟ್ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಫಿಲ್ಮಿ ಚಕ್ರ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತಷ್ಟು ಫಿಲ್ಮಿ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾರಿ ಫ್ರೀಡಮ್ ಟಿವಿ.